ನಮಸ್ಕಾರ, ಪಿಂಕು ಪ್ರೇರಣ ಪಾಕಶಾಲೆಗೆ ಸ್ವಾಗತ. ನಾವಿಂದು ನವಣೆಯಲ್ಲಿ ಇಡ್ಲಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟು 1 ಪಾವು ನವಣೆ ತಗೊಂಡು ಅದನ್ನು ನೀರಿನಲ್ಲಿ 3ರಿಂದ 4 ಬಾರಿ ಚೆನ್ನಾಗಿ ತೊಳಿರಿ. ನವಣೆಲಿರೋವಂಥ ಕಸ ಎಲ್ಲ ಚೆನ್ನಾಗಿ ಹೋಗೋ ತನಕ ಒಂದು 2-3 ಸಲ ಚೆನ್ನಾಗಿ ತೊಳಿರಿ. ಆನಂತರ 1/4 ಪಾವು ಉದ್ದಿನಬೇಳೆನ ನೀರಿನಲ್ಲಿ ನೆನೆ ಹಾಕಿ 4ರಿಂದ 5 ಗಂಟೆ ಅದು ನೆಂದ ನಂತರ ಮೊದಲಿಗೆ ನವಣೆನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಹೀಗೆ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಅದನ್ನು ಹಾಕಿ ನಂತರ ಅದೇ ಜಾರ್ಗೆ ನೆನೆಸಿಟ್ಟಿರೋವಂಥ ಉದ್ದಿನಬೇಳೆನೂ ಕೂಡ ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ಆಗಲೇ ನವಣೆ ರುಬ್ಬಿದ್ದ ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಕೈಯಲ್ಲಿ ನೀಟಾಗಿ ಕಲಸಿ ಅದನ್ನು ರಾತ್ರಿ ಇಡೀ ಅದನ್ನು ಹಾಗೆ ಒಂದು ತಟ್ಟೆ ಮುಚ್ಚಿ ಬಿಡಿ. ಬೆಳಗ್ಗೆ ಇಡ್ಲಿ ತಪ್ಪಲೆಗೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಪಾತ್ರೆಗೆ ಆ ಹಿಟ್ಟನ್ನು ಒಂದೊಂದೇ ಬಟ್ಲಿಗೆ ಹಾಕಿ ಬೇಯೋದಕ್ಕೆ ಇಡಿ. ಈ ನವಣೆ ಇಡ್ಲಿ ಅಕ್ಕಿ ಇಡ್ಲಿಗಿಂತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಆಗಾಗ ನವಣೆ ಇಡ್ಲಿನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ದೊರೆಯುತ್ತೆ. ಹೀಗೆ ಎಲ್ಲ ಇಡ್ಲಿ ತಟ್ಟೆಗೆ ಹಿಟ್ಟನ್ನು ಹಾಕಿದ ನಂತರ ಇಡ್ಲಿ ಕುಕ್ಕರ್ಗೆ ತಟ್ಟೆಗಳನ್ನಿಟ್ಟು ಬೇಯೋದಕ್ಕೆ ಬಿಡಿ. ಇಡ್ಲಿ ಬೆಂದ ನಂತರ ಇಡ್ಲಿನ ತೆಗೆದು ನೋಡಿದ್ರೆ ತುಂಬ ಮೃದುವಾಗಿ ಇರುತ್ತೆ. ಇದನ್ನು ನೀವು ನಿಮಗಿಷ್ಟವಾದಂಥ ಚಟ್ನಿ ಅಥವಾ ಗೊಜ್ಜಿನ ಜೊತೆ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಒಂದು ಸಲ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಪ್ರೋತ್ಸಾಹ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.